ಇನ್ನು ವಿಜಯ್ ಜೊತೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಳಪತಿ ವಿಜಯ್ ವೈದ್ಯರು, ಕ್ರೀಡಾಪಟು, ಹಿರಿಯ ರಾಜಕಾರಣಿ, ಕಿರಿಯರನ್ನು ಒಳಗೊಂಡಂತೆ ಪ್ರಬಲ ಸಚಿವ ಸಂಪುಟ ರಚನೆ ಮಾಡಿದ್ದಾರೆ. ಆದರೆ ಮುಂದಿನ ದಿನದಲ್ಲಿ ಮಿತ್ರ ಪಕ್ಷಗಳ ಜೊತೆ ಅಧಿಕಾರ ಹಂಚಿಕೆ ದೊಡ್ಡ ಸವಾಲಾದರೂ ಅಚ್ಚರಿ ಇಲ್ಲ. This is a new beginning. New era of a real secular social justice starts now. ಯುಗಾರಂಭ ಇದು ತಮಿಳುನಾಡಿನಲ್ಲಿ ನವ ಯುಗಾರಂಭಕ್ಕೆ ಬರೆದ ಮುನ್ನುಡಿ. ತಮಿಳುನಾಡು ರಾಜಕಾರಣ ಇವತ್ತೊಂದು ಹೊಸ ಚರಿತ್ರೆಗೆ ಸಾಕ್ಷಿಯಾಗಿದೆ. ಇವತ್ತು ಸಿಎಂ ಆಗಿ ಗದ್ದುಗೆ ಅಲಂಕರಿಸಿದ ವಿಜಯ್ ವಿದ್ಯಾವಂತರ ಪ್ರಬಲ ಸಂಪುಟವನ್ನೇ ಕಟ್ಟಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಜೊತೆಗೆ 9 ಸಚಿವರ ಪ್ರಮಾಣ ವಚನ. ವೈದ್ಯ, ನಟಿ, ಐಆರ್ಎಸ್ನ ಮಾಜಿ ಅಧಿಕಾರಿ, ದಳಪತಿಯ ಬಲಿಷ್ಠ ತಂಡ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್. ದಳಪತಿ ವಿಜಯ್ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ್ದಾರೆ. ಆದರೆ ದ್ರಾವಿಡ ನಾಡಿನ ಹೊಸ ದೊರೆ ತಮ್ಮ ಪಕ್ಷದವರಿಗೆ ಮೊದಲ ಆದ್ಯತೆ ಕೊಟ್ಟು 9 ಶಾಸಕರನ್ನ ಸಚಿವರನ್ನಾಗಿ ಮಾಡಿದ್ದಾರೆ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் நேர்மையானதை செய்வேன் என்றும் ஆண்டவன் மீது ஆணையிட்டு ಉರಿದಿಮೊழிகிறேன். ವಿಜಯ್ ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ದ ಎನ್ ಆನಂದ್ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ವಿಜಯ್ ಟಿವಿಕೆ ಪಕ್ಷದ ಗೆಲುವಿನ ಪ್ರಮುಖ ರೂವಾರಿ, ಬೆನ್ನೆಲುಬಾಗಿರೋ ಅದವ್ ಅರ್ಜುನ್ ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಅರ್ಜುನ್ ರಾಷ್ಟ್ರ ಮಟ್ಟದ ಮಾಜಿ ಬಾಸ್ಕೆಟ್ಬಾಲ್ ಆಟಗಾರ. ಅದವ್ ಅರ್ಜುನ ಎನ್ನುம் நான் சட்டப்படி அமைக்கப்பட்ட இந்திய அரசியலமைப்பின் பால் உண்மையான நம்பிக்கையும் மாறா பற்றும் கொண்டிருப்பேன் என்றும். 29 ವರ್ಷದ ನಟಿ ಎಸ್ ಕೀರ್ತನ, ಐಆರ್ಎಸ್ನ ಮಾಜಿ ಅಧಿಕಾರಿ ಅರುಣ್ ರಾಜ್, ದಂತ ವೈದ್ಯ ಡಾಕ್ಟರ್ ಟಿಕೆ ಪ್ರಭು, ಮೊದಲ ಬಾರಿಗೆ ಶಾಸಕರಾದ ಪಿ ವೆಂಕಟರಮಣನ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರಾಜಮೋಹನ್ ಆರ್ಮುಗಂ, ನಿರ್ಮಲ್ ಕುಮಾರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇಷ್ಟೇ ಅಲ್ಲ, ಅತ್ಯಂತ ಹಿರಿಯರಾದ ಕೆಎ செங்கோட்டையன் ಮಂತ್ರಿ ಎನಿಸಿಕೊಂಡರು. செங்கோட்டையன் எனும் நான் சட்டப்படி அமைக்கப்பட்டுள்ள இந்திய அரசியல் அமைப்பின் பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழுமுதல் ஆட்சியையும் ஒருமையும் நிலைநிறுத்துவேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும். ಇಷ್ಟೆಲ್ಲ ದೈತ್ಯ ಪಡೆಯೇ ವಿಜಯ್ ಸಂಪುಟದಲ್ಲಿದೆ. ಆದರೆ ದಳಪತಿಗೆ ಸಾಲು ಸಾಲು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ವಿಜಯ್ ಇದೇ ತಿಂಗಳ 13ನೇ ತಾರೀಕು ಬಹುಮತ ಸಾಬೀತು ಮಾಡಬೇಕಿದೆ. ಮಿತ್ರ ಪಕ್ಷಗಳ ಜೊತೆಗೆ ಖಾತೆ ಹಂಚಿಕೆ ಮಾತುಕತೆ ಆಗಬೇಕು. ಮಿತ್ರ ಪಕ್ಷಗಳು ಯಾವ ಖಾತೆ ಕೇಳ್ತಾರೆ ಗೊತ್ತಿಲ್ಲ. ಒಂದ್ ವೇಳೆ ಜೊತೆಗಿದ್ದವರು ಅಸಮಾಧಾನ ಆದ್ರೆ ಇರೋ ಸಂಖ್ಯಾಬಲವೇ ಕುಸಿದು ಹೋಗೋ ಸಾಧ್ಯತೆ ಇದೆ. ಈಗಲೇ ಮಿತ್ರ ಪಕ್ಷ ವಿಸಿಕೆ ವಿಜಯ್ಗೆ ತಿಪ್ಪರಲಾಗ ಹಾಕಿಸ್ತಿದೆ. ಮುಂದಿನ ದಿನಗಳಲ್ಲಿ ಮಿತ್ರ ಪಕ್ಷಗಳ ಜೊತೆ ಪವರ್ ಶೇರಿಂಗ್ ದೊಡ್ಡ ಸಂಕಷ್ಟ ತಂದೊಡ್ಡಬಹುದು. ಡಿಎಂಕೆ, ಎಐಡಿಎಂಕೆ ಅಂತಹ ಅನುಭವಿ ವಿರೋಧ ಪಕ್ಷಗಳನ್ನ ಎದುರಿಸಬೇಕು. ವಿಜಯ್ಗೆ ಆಡಳಿತಾತ್ಮಕ ಅನುಭವದ ಕೊರತೆ ಇದೆ. ಗ್ಯಾರಂಟಿ ಯೋಜನೆಗಳೇ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವಾದ್ರೂ ಅಚ್ಚರಿಯಿಲ್ಲ. ಮೈತ್ರಿ ಸರ್ಕಾರಕ್ಕೆ ಕುದುರೆ ವ್ಯಾಪಾರದ ಭೀತಿ ಕಾಡಬಹುದು. ಇಷ್ಟೇ ಅಲ್ಲ, ಡಿಎಂಕೆ ಸರ್ಕಾರ 10 ಲಕ್ಷ ಕೋಟಿ ಸಾಲದ ಹೊರೆಯನ್ನ ಟಿವಿಕೆ ಪಕ್ಷದ ಮೇಲೆ ಹೊರಿಸಿದೆ. ಸಾಲದ ಸುಳಿಯಲ್ಲಿರುವ ಸರ್ಕಾರವನ್ನ ಹೇಗೆ ಮೇಲಕ್ಕೆ ತರ್ತಾರೆ ಅನ್ನೋದೇ ವಿಜಯ್ಗೆ ಚಾಲೆಂಜಿಂಗ್ ಎನಿಸಿದೆ. நம்ம தமிழ்நாடு கவர்மெண்ட் இருக்கிற அந்த நிலைமையை பத்தி நான் உங்ககிட்ட நான் சொல்லணும். கிட்டத்தட்ட 10 லட்சம் கோடிக்கு மேல கடன் வாங்கி வச்சுட்டு போயிருக்கிற இன்னைக்கு அந்த தமிழ்நாடு அரசு இருக்கிறப்போ ಖಜಾನಾವ ಸುತ್ತಮ ತೊಡಚಿ ವಳಿಚಿ ವೆಚ್ಚಿಟ್ಟು போயிருக்கிறப்போ ಇನ್ನು ವಿಜಯ್ ಕೊಟ್ಟಿರುವ ಭರವಸೆಗಳ ಪಟ್ಟಿಯು ದೊಡ್ಡದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿ ಕೊಟ್ಟು ಘಟಾನುಘಟಿ ರಾಜಕಾರಣಿಗಳೇ
ಆದಾಯ ಕ್ರೋಢೀಕರಣಕ್ಕೆ ತಿಣುಕಾಡ್ತಿದ್ದಾರೆ. ಅಂಥದ್ರಲ್ಲಿ ಏನು ಅನುಭವ ಇಲ್ಲದ ವಿಜಯ್ ತಾವು ನೀಡಿರುವ ಭರವಸೆಗಳನ್ನೇ ಪೂರೈಸುವುದು ಅತಿದೊಡ್ಡ ಸವಾಲಾಗಿದೆ. ಅದು ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಮಹಿಳೆಯರಿಗೆ ತಿಂಗಳಿಗೆ 2,500 ನೀಡೋದಾಗಿ ವಿಜಯ್ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ 1,57,00,000 ಮಹಿಳೆಯರಿದ್ದು ವಾರ್ಷಿಕ 47,000 ಕೋಟಿಯಷ್ಟು ಮೀಸಲಿಡಬೇಕು. ಹಾಗೆಯೇ ವಾರ್ಷಿಕ 6 ಉಚಿತ ಸಿಲಿಂಡರ್ಗಳನ್ನ ನೀಡೋದಾಗಿ ವಿಜಯ್ ಹೇಳಿದ್ದು, ಇದಕ್ಕೆ 1,85,00,000 ಕುಟುಂಬಗಳಿಗೆ ವಾರ್ಷಿಕ 9,990 ಕೋಟಿ ರೂಪಾಯಿ ಬೇಕಾಗುತ್ತೆ. ತಮಿಳುನಾಡಲ್ಲಿ 56 ಲಕ್ಷದಷ್ಟು ಶಾಲೆಗಳಿದ್ದು ವಿದ್ಯಾರ್ಥಿಗೆ ವಾರ್ಷಿಕ 15,000 ರೂಪಾಯಿ ನೀಡಲು 8,000 ಕೋಟಿ ರೂಪಾಯಿಯಷ್ಟು ತೆಗೆದಿಡಬೇಕಾಗತ್ತೆ. ಇನ್ನು ರೈತರಿಗೆ ವಾರ್ಷಿಕ 15,000 ರೂಪಾಯಿ ನೀಡೋದಾಗಿ ವಿಜಯ್ ಭರವಸೆ ನೀಡಿದ್ದು 79 ಲಕ್ಷದಷ್ಟು ರೈತರಿಗೆ ಸುಮಾರು 11,000 ಕೋಟಿಯಷ್ಟು ಹಣ ಮೀಸಲಿಡಬೇಕು. ಇನ್ನು ತಿಂಗಳಿಗೆ 4,000 ರೂಪಾಯಿ ನಿರುದ್ಯೋಗ ಭತ್ಯೆ ನೀಡಬೇಕು ಅಂದ್ರೆ ವಾರ್ಷಿಕ 4,800 ಕೋಟಿ ಬೇಕಾಗತ್ತೆ. ಇದರ ಜೊತೆಗೆ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನ, ರೇಷ್ಮೆ ಸೀರೆ ನೀಡೋದಾಗಿ ಭರವಸೆ ನೀಡಿದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ಸಾವಿರಾರು ಕೋಟಿ ರೂಪಾಯಿ ಮೀಸಲಿಡಬೇಕಾಗಿತ್ತು விஜய் கை சுடலிதே. உங்களுக்கு தெரியாம போய் சந்திக்கிறதோ அப்படிலாம் நான் செய்ய மாட்டேன். எதுவா இருந்தாலும் வெளிப்படையாக ஒளிவு மறைவு இல்லாம தான் நான் செய்வேன். இவ்வளவு பெரிய ஒரு பொறுப்பை என் கையில கொடுத்திருக்கிறீங்க. அதே நேரத்தில் எனக்கு கொஞ்சம் அவகாசமும் நீங்க கொடுக்கணும்னு நான் ரிக்வெஸ்ட் பண்ணி கேட்டுக்கிறேன். நான் சொன்னதெல்லாம் படிப்படியா நிறைவேற்ற நான் ட்ரை பண்ணுவேன், நிறைவேற்றுவேன். ಹೀಗಾಗಿಯೇ ಇವತ್ತು ವಿಜಯೋತ್ಸವ ಭಾಷಣ ಮಾಡಿದ ವಿಜಯ್ ಕೆಲ ಸಮಯ ಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಕಾನ್ಫಿಡೆಂಟ್ ಆಗಿರಬೇಕು ಎನ್ನುತ್ತಲೇ ಆಡಳಿತ ಶುರು ಮಾಡಿರೋ ವಿಜಯ್ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಮುಂದಿನ ಕುತೂಹಲ. ಬ್ಯೂರೋ ರಿಪೋರ್ಟ್ TV9.